So you are a Gen Z kid. ಹಾ, ಏಜ್ ಪ್ರಕಾರ ನೋಡಿದ್ರೆ ಜೆನ್ ಝಿ, ಬಟ್ ಮೈಂಡ್ ಸೆಟ್ ಪ್ರಕಾರ ಐ ಆಮ್ ವೆರಿ ಓಲ್ಡ್ ಸ್ಕೂಲ್. ಈ ಮೈಂಡ್ ಸೆಟ್ ಅನ್ನ ಬೆರೆಸಿದಂತಹ ಕಾರ್ಯಕ್ರಮಗಳು ಯಾವ್ಯಾವು? ನಾಟ್ ರಿಯಲಿ. ಐ ಹ್ಯಾವ್ ಪಾಡ್ಕಾಸ್ಟ್ ನೋಡ್ತೀನಿ, ಕೆಲವೊಂದು ಬುಕ್ಸ್ ಓದಿದ್ದೀನಿ. ಸೊ ಲೈಕ್ ಇನ್ ಜನರಲ್ ಈ ಚಿಕ್ಕವಳಿಂದ ನಂದು ಹಾವ ಭಾವ, ಮೈಂಡ್ ಸೆಟ್, ಲೈಕ್ಸ್ ಡಿಸ್ಲೈಕ್ಸ್ ಅದೆಲ್ಲ ನೋಡ್ಕೊಂತಾ ಬಂದ್ರೆ ಜೆನ್ ಝಿಗೆ ಅಷ್ಟು ಮ್ಯಾಚ್ ಆಗಲ್ಲ. ಬಟ್ ಐ ಫಾಲ್ ಇನ್ ದಟ್ ಏಜ್ ಗ್ರೂಪ್ ಆಫ್ ಜೆನ್ ಝಿ. ಏನ್ ಮಾಡಕ್ಕಾಗಲ್ಲ. But see, nevertheless, it is good. Gen Z ಆಗಿರಲಿ ಅಥವಾ ಓಲ್ಡ್ ಸ್ಕೂಲಿಂಗ್ ಆಗಿರಲಿ, at the end of the day is what matters is a good human. Exactly. Right? Yeah. So ನಿಮಗೆ ಏನು ಅನ್ಸುತ್ತೆ ಇವತ್ತಿನ ಜೆನ್ ಝಿ ಇರುವಂತಹ ಪಾಪ್ಯುಲೇಷನ್ ಹ್ಯುಮ್ಯಾನಿಟಿ ಇದೆಯಾ ಅಥವಾ ಓಲ್ಡ್ ಸ್ಕೂಲಿಂಗ್ ಅವರ ಹ್ಯುಮ್ಯಾನಿಟಿ ಇದೆಯಾ? ಐ ಫೀಲ್ ಅವೇರ್ನೆಸ್ ಪ್ರಕಾರ ನೋಡಿದ್ರೆ ಜೆನ್ ಝಿ ಅವ್ರಿಗೆ ಜಾಸ್ತಿ ಅವೇರ್ನೆಸ್ ಇದೆ. ವಿ ನೋ ವಾಟ್ ಇಸ್ ಹ್ಯಾಪನಿಂಗ್ ಅರೌಂಡ್ ಅಸ್. ಮುಂಚೆ ಇಷ್ಟು ಮೀಡಿಯಾ ಇಷ್ಟು ಫೇಮಸ್ ಇರಲಿಲ್ಲ, ನ್ಯೂಸ್ ಚಾನೆಲ್ಸ್ಗೆ ಇಷ್ಟೊಂದು ಪವರ್ ಇರಲಿಲ್ಲ. ಸೊ ಎಲ್ಲ ಸ್ವಲ್ಪ ಲೋಕಿ ಆಗಿತ್ತು. ಇವಾಗ ಎಲ್ರಿಗೂ ಅವೇರ್ ಆಗಿದೆ, ಹ್ಯುಮ್ಯಾನಿಟಿ ಇದ್ದೇ ಇದೆ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಜನರಿಗೆ ತಲುಪ್ತಾ ಇದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.